ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಸರ್ಕಾರದ ಗ್ಯಾರಂಟಿ ವಿರುದ್ಧ ಜನರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿ, ರಾಮನಗರ, ಹಾಸನ, ಕೊಪ್ಪಳ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮೂಲ ಸೌಕರ್ಯ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರೆ. ಹುಂಡಿಯಲ್ಲಿ ಬಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ. ಹಾಗಾದ್ರೆ ಕೊಪ್ಪಳದಲ್ಲಿ ಜನ ಏನ್ ಹೇಳಿದ್ರು ಬನ್ನಿ ನೋಡೋಣ. ಏನೇನು ಇಲ್ರಿ, ಈಗ 6 ತಿಂಗಳು ಆಗಿ ಹೋತು, ಏನೋ ಒಂದು ಒಬ್ರಿಗೆ 1,000 ರೂಪಾಯಿ ಹಾಕಿಲ್ಲ. ಏನಾರು ಬಂದಿಂದ ಅಂಗಡಿಗಳು ಏನು ನೋಡೋಗಲ್ಲ, ಏನು ಎಂತೆಂಥ ಬಡವ್ರು ಏನು ಕೇಳಾಗಲ್ಲ. ನಾವು ದುಡಿಯೋದು ಉಣ್ಣೋದು. ಗ್ಯಾರಂಟಿ ಬೇಕು ನಮ್ಗೆ, ಮಾಡ್ಬೇಕು ನೀವು ಗ್ಯಾರಂಟಿನ. ಅಲ್ಲ ಅಂದಾರ ನಾವು ಗ್ಯಾರಂಟಿ ಕೊಡ್ತೀನಿ, ನಾನು ಮುಗಿಯೋವರೆಗೆ ನಂದು ಇರಲಿ ಅಂತ ಹೇಳ್ಯಾನ. ಮತ್ತು ಅದು ಮಾಡುವಲ್ಲ ಅಂದ್ರೆ ಏನು ಮಾಡ್ಬೇಕು? ಏನು ಹತ್ತದಲ್ಲ ಹೋಗಣ್ರಿ ನಾವು. ಏನೇನು ಕರೆಂಟ್ ಬಿಲ್ ಬರ್ತದೆ ಸರ್, ಗ್ಯಾರಂಟಿ ರೊಕ್ಕ ಬರಲ್ಲ ಸರ್. ಹೊಸ್ತಾ ಒಂದ ಏಟ ಹಾಕಿ ನೋಡ್ರಿ, ರೊಕ್ಕ ಬರಗಲ್ರಿ. ಗೃಹಲಕ್ಷ್ಮಿ ರೊಕ್ಕನ ಇಲ್ಲ, ಕರೆಂಟ್ ಬಿಲ್ಲು ಚಲೋ ಐತಿ. ಬಸ್ಗೆ ಅಡ್ಡಾಡಿಗೆ ಬಂದ ಫ್ರೀ ಮಾಡ್ಯಾನ್ರಿ, ತಯಾರಾಗದ ಅವ್ರಿಗೆ. ಏನು ನಮ್ಗೆ ಅವ್ರಲಿದ್ದ ಉತ್ತಮ ಏನಿಲ್ರಿ. ಅವ್ರೇನು ಎಮ್ ಎಲ್ ಒಳ್ಳೆ ನೋಡಗಲ್ಲ, ಅವ್ರು ಗೆದ್ದು ಬಿಟ್ರಲ್ಲ, ಅವ್ರು ಯಾಕೆ ಒಳ್ಳೆ ನೋಡ್ತಾರೆ? ಒಳ್ಳೆ ನೋಡಗಲ್ಲ ಅವರು. ಏನೇನೇನಿಲ್ರಿ, ಯಾವ್ಯಾವ್ದಿಲ್ರಿ. ಬರ್ಲಾರ್ದವ್ರಿಗೆ ಬಂದಿಲ್ಲ. ನಮಗೆ ಇನ್ನೂವರೆಗೆ ಗೃಹಲಕ್ಷ್ಮಿದು 2,000 ರೂಪಾಯಿ ಬಂದಿಲ್ಲ, ಇನ್ನೂವರೆಗೆ ಬಂದಿಲ್ಲ. ನಾವು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಏನಂತಾರೆ, ಇದು ಇಲ್ಲರಿ, ಇದು ತಗೊಳ್ತಾ ಇಲ್ಲ, ನೆಟ್ವರ್ಕ್ ಬಿಜಿ ಇದೆ, ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಇದೆ, ಏನೋ ಒಂದು ಹೇಳ್ತಾರೆ. ಅದು ಎಷ್ಟು ನಾವು ಪ್ರಯತ್ನ ಪಟ್ಟರು ಇನ್ನೂವರೆಗೆ ಅದು ಮಾಡಿಲ್ಲ ರೀ. ನಾವು ಹೋಗಿ ಬೇಸರಾಗಿ ಕೈ ಬಿಟ್ಬಿಡಿ, ಬರೋದೇ ಬೇಡ, ನಮ್ಮ ಸಿದ್ದರಾಮಯ್ಯ ಅದನ್ನು ಬಿಡಿ ಹೋಗಲಿ ಸಾಕಂತೇಳಿ ಕೈ ಬಿಟ್ಬಿಡಿ ಸರ್. ಮೊದ್ಲಾಗ ನಾವು ಗ್ಯಾರಂಟಿ ಕೊಡೋಕ್ಕಿಂತ ಮುಂಚೆ ಎಲ್ಲ ಅನುಕೂಲ ಇತ್ತು ಸರ. ಈ ಗ್ಯಾರಂಟಿ ಕೊಡೋಕತ್ತಿರಿಂದ ಎಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಆಗತ್ತವು. ಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ. ಇದು ಪೆಟ್ರೋಲು ಇತ್ತಾಗ ಇವು ನೋಡಿ, ಬಂಗಾರದ ಬೆಲೆ ಎಲ್ಲ ತುಂಬ ಗಗನಕ್ಕೇರಿ ಬಿಡತ್ತೆ ಸರ. ಈಗ ಅವೆಲ್ಲ ಟ್ಯಾಕ್ಸು ನಮ್ಮ ಬಡವ್ರ ಮೇಲೆ ಹಾಕಕತ್ತಾರ ಸರ. ಈಗ ನಾವು ರೈತರು ಬೆಳೆಕತ್ತೀವಿ, ಕೈ ಸರಿ ರೇಟ್ ಸಿಗೋದು ಸರ್. ನಮಗೆ ತಿಂಗಳ 2,000 ರೂಪಾಯಿ ಕೊಡ್ತೀವಿ, ಅದನ್ನು ಕೊಡ್ತೀವಿ ಅಂತಾರೆ. ಅವು ಎಲ್ಲ ನಮ್ಗೆ ಅವಶ್ಯಕತೆನೇ ಇಲ್ಲ. ನಮ್ಮ ದುಡ್ಡ ನಮಗೆ ಕೊಡಕತ್ತಾರ ಇವ್ರು ತಾವು ಇಲ್ಲಿಂದ ತಂದು ಕೊಡಲ್ಲ ಸರ. ಈ ಪ್ರತಿಯೊಂದೂ ನಾವು ಸಹಾಯಕತ್ತೀವಿ, ಎಲ್ಲದಕ್ಕೂ ತೊಂದರೆ ಆಗೈತೆ ಸರ್. ಈಗ ನಮ್ಗೆ ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಸರ್ಕಾರದ ಗ್ಯಾರಂಟಿ ವಿರುದ್ಧ ಜನರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿ, ರಾಮನಗರ, ಹಾಸನ, ಕೊಪ್ಪಳ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮೂಲ ಸೌಕರ್ಯ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರೆ. ಹುಂಡಿಯಲ್ಲಿ ಬಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ. ಹಾಗಾದ್ರೆ ಕೊಪ್ಪಳದಲ್ಲಿ ಜನ ಏನ್ ಹೇಳಿದ್ರು ಬನ್ನಿ ನೋಡೋಣ. ಏನೇನು ಇಲ್ರಿ, ಈಗ 6 ತಿಂಗಳು ಆಗಿ ಹೋತು, ಏನೋ ಒಂದು ಒಬ್ರಿಗೆ 1,000 ರೂಪಾಯಿ ಹಾಕಿಲ್ಲ. ಏನಾರು ಬಂದಿಂದ ಅಂಗಡಿಗಳು ಏನು ನೋಡೋಗಲ್ಲ, ಏನು ಎಂತೆಂಥ ಬಡವ್ರು ಏನು ಕೇಳಾಗಲ್ಲ. ನಾವು ದುಡಿಯೋದು ಉಣ್ಣೋದು. ಗ್ಯಾರಂಟಿ ಬೇಕು ನಮ್ಗೆ, ಮಾಡ್ಬೇಕು ನೀವು ಗ್ಯಾರಂಟಿನ. ಅಲ್ಲ ಅಂದಾರ ನಾವು ಗ್ಯಾರಂಟಿ ಕೊಡ್ತೀನಿ, ನಾನು ಮುಗಿಯೋವರೆಗೆ ನಂದು ಇರಲಿ ಅಂತ ಹೇಳ್ಯಾನ. ಮತ್ತು ಅದು ಮಾಡುವಲ್ಲ ಅಂದ್ರೆ ಏನು ಮಾಡ್ಬೇಕು? ಏನು ಹತ್ತದಲ್ಲ ಹೋಗಣ್ರಿ ನಾವು. ಏನೇನು ಕರೆಂಟ್ ಬಿಲ್ ಬರ್ತದೆ ಸರ್, ಗ್ಯಾರಂಟಿ ರೊಕ್ಕ ಬರಲ್ಲ ಸರ್. ಹೊಸ್ತಾ ಒಂದ ಏಟ ಹಾಕಿ ನೋಡ್ರಿ, ರೊಕ್ಕ ಬರಗಲ್ರಿ. ಗೃಹಲಕ್ಷ್ಮಿ ರೊಕ್ಕನ ಇಲ್ಲ, ಕರೆಂಟ್ ಬಿಲ್ಲು ಚಲೋ ಐತಿ. ಬಸ್ಗೆ ಅಡ್ಡಾಡಿಗೆ ಬಂದ ಫ್ರೀ ಮಾಡ್ಯಾನ್ರಿ, ತಯಾರಾಗದ ಅವ್ರಿಗೆ. ಏನು ನಮ್ಗೆ ಅವ್ರಲಿದ್ದ ಉತ್ತಮ ಏನಿಲ್ರಿ. ಅವ್ರೇನು ಎಮ್ ಎಲ್ ಒಳ್ಳೆ ನೋಡಗಲ್ಲ, ಅವ್ರು ಗೆದ್ದು ಬಿಟ್ರಲ್ಲ, ಅವ್ರು ಯಾಕೆ ಒಳ್ಳೆ ನೋಡ್ತಾರೆ? ಒಳ್ಳೆ ನೋಡಗಲ್ಲ ಅವರು. ಏನೇನೇನಿಲ್ರಿ, ಯಾವ್ಯಾವ್ದಿಲ್ರಿ. ಬರ್ಲಾರ್ದವ್ರಿಗೆ ಬಂದಿಲ್ಲ. ನಮಗೆ ಇನ್ನೂವರೆಗೆ ಗೃಹಲಕ್ಷ್ಮಿದು 2,000 ರೂಪಾಯಿ ಬಂದಿಲ್ಲ, ಇನ್ನೂವರೆಗೆ ಬಂದಿಲ್ಲ. ನಾವು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಏನಂತಾರೆ, ಇದು ಇಲ್ಲರಿ, ಇದು ತಗೊಳ್ತಾ ಇಲ್ಲ, ನೆಟ್ವರ್ಕ್ ಬಿಜಿ ಇದೆ, ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಇದೆ, ಏನೋ ಒಂದು ಹೇಳ್ತಾರೆ. ಅದು ಎಷ್ಟು ನಾವು ಪ್ರಯತ್ನ ಪಟ್ಟರು ಇನ್ನೂವರೆಗೆ ಅದು ಮಾಡಿಲ್ಲ ರೀ. ನಾವು ಹೋಗಿ ಬೇಸರಾಗಿ ಕೈ ಬಿಟ್ಬಿಡಿ, ಬರೋದೇ ಬೇಡ, ನಮ್ಮ ಸಿದ್ದರಾಮಯ್ಯ ಅದನ್ನು ಬಿಡಿ ಹೋಗಲಿ ಸಾಕಂತೇಳಿ ಕೈ ಬಿಟ್ಬಿಡಿ ಸರ್. ಮೊದ್ಲಾಗ ನಾವು ಗ್ಯಾರಂಟಿ ಕೊಡೋಕ್ಕಿಂತ ಮುಂಚೆ ಎಲ್ಲ ಅನುಕೂಲ ಇತ್ತು ಸರ. ಈ ಗ್ಯಾರಂಟಿ ಕೊಡೋಕತ್ತಿರಿಂದ ಎಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಆಗತ್ತವು. ಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ. ಇದು ಪೆಟ್ರೋಲು ಇತ್ತಾಗ ಇವು ನೋಡಿ, ಬಂಗಾರದ ಬೆಲೆ ಎಲ್ಲ ತುಂಬ ಗಗನಕ್ಕೇರಿ ಬಿಡತ್ತೆ ಸರ. ಈಗ ಅವೆಲ್ಲ ಟ್ಯಾಕ್ಸು ನಮ್ಮ ಬಡವ್ರ ಮೇಲೆ ಹಾಕಕತ್ತಾರ ಸರ. ಈಗ ನಾವು ರೈತರು ಬೆಳೆಕತ್ತೀವಿ, ಕೈ ಸರಿ ರೇಟ್ ಸಿಗೋದು ಸರ್. ನಮಗೆ ತಿಂಗಳ 2,000 ರೂಪಾಯಿ ಕೊಡ್ತೀವಿ, ಅದನ್ನು ಕೊಡ್ತೀವಿ ಅಂತಾರೆ. ಅವು ಎಲ್ಲ ನಮ್ಗೆ ಅವಶ್ಯಕತೆನೇ ಇಲ್ಲ. ನಮ್ಮ ದುಡ್ಡ ನಮಗೆ ಕೊಡಕತ್ತಾರ ಇವ್ರು ತಾವು ಇಲ್ಲಿಂದ ತಂದು ಕೊಡಲ್ಲ ಸರ. ಈ ಪ್ರತಿಯೊಂದೂ ನಾವು ಸಹಾಯಕತ್ತೀವಿ, ಎಲ್ಲದಕ್ಕೂ ತೊಂದರೆ ಆಗೈತೆ ಸರ್. ಈಗ ನಮ್ಗೆ